ಈ ಸ್ವಾಮಿಯ 100ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ನಾವು ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಿದ್ದೇವೆ. ಇದರೊಳಗೆ ಇದೊಂದು ಭಾಗ 100 ಗಂಟೆಗಳ ಸತತ ಭಜನೆ. ಅಂದರೆ ನಮ್ಮ ಸಾಯಿ ಸಮಿತಿಯವರೇ ಒಂದು 22 ಸಮಿತಿಯವರು ಬಂದು ಭಜನೆ ಮಾಡಿಕೊಡ್ತಾರೆ. 100 ಗಂಟೆ ಅಂದರೆ 8 ತಾರೀಕು ಬೆಳಗ್ಗೆ 8 ಗಂಟೆಯಿಂದ ನಾಡಿದ ಆದಿತ್ಯವಾರ 12ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆವರೆಗೆ ನಮ್ಮ ಭಜನಾ ಕಾರ್ಯಕ್ರಮ ಇರ್ತದೆ. ನಮ್ಮ ಎಲ್ಲ ಸಾಯಿ ಸಮಿತಿ ಬಂಧುಗಳು ಹಾಗೂ ಇವತ್ತು ಲೋಕಲ್ ಒಂದು ಟೀಮ್ನ ಕರೆಸಿ ನಾವು ಅದನ್ನು ಮಾಡ್ತೇವೆ. ಸ್ವಾಮಿಯ ಒಂದು 100ನೇ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಹಲವು ಕಾರ್ಯಕ್ರಮಗಳು, ರಥಯಾತ್ರೆಗಳು ಉಂಟು. ಫೆಬ್ರವರಿಯಲ್ಲಿ ಸ್ವಾಮಿಯ ರಥ ಬರ್ತದೆ, ಅಂದರೆ ನಮ್ಮ ಪುಟ್ಟಭರ್ತಿಯಿಂದ ಬರ್ತದೆ. ಆವಾಗ ಸಹ ನಾವು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ನಮ್ಮ ತಂದು ಅದು ಪಾದಕ್ಕೆ ಪೂಜೆ ಮಾಡಿಸಿ ಅದು ಮಾಡ್ತೇವೆ. ಹಾಗೆ ಇದೊಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಇವತ್ತಿಗೆ 2ನೇ ದಿನ 3ನೇ ದಿನ ಸ್ಟಾರ್ಟ್ ಆಗಿದೆ. ಭಜನೆಯಿಂದ ಎಂತಾಗ್ತದೆ, ಎಲ್ಲ ಊರಿಗೂ ಸಹ ಒಳ್ಳೆ, ನಮಗೆ ಒಂದೇ ಅಲ್ಲ ಊರಿಗೂ ಸಹ ವೈಬ್ರೇಷನ್ ಒಳ್ಳೆ ಬರ್ತದೆ, ಊರು ಸಹ ಒಳ್ಳೇದಾಗಲಿ ಅಂತ ನಾವು ಸತತ ಭಜನೆ ಮಾಡೋದು. ಹಾಗೆ ಅದೇ ಒಂದು ನಮ್ಮ ಉದ್ದೇಶ, ಮತ್ತು ಬೇರೆ ಅಂತಲ್ಲ. ನಮ್ಮ ಸುಮಾರು 22 ಸತ್ಯಸಾಯಿ ಸೇವಾ ಸಮಿತಿ, ಅಂದರೆ ಬೆಂಗಳೂರು, ಕಾಸರಗೋಡು, ಕಡೆಗೆ ಬಾಗಲಕೋಟೆ, ಚಿಕ್ಕಮಗಳೂರು ಮತ್ತು ಹಾಗೆ 22 ಕಡೆ ತುಂಬ ದೂರದಿಂದೆಲ್ಲ ಬಂದು ನಾವು ಭಜನೆ ಮಾಡಿ, ಏನೂ ನಮ್ಮಲ್ಲಿ ಅಂದರೆ ಏನೂ ನಾವು ಫೇರ್ ಕೊಡೋದಿಲ್ಲ. ಕುಂದಾಪುರದ ಸತ್ಯಸಾಯಿ ಸೇವಾ ಸಮಿತಿ ಇದು ಸಾಧಾರಣ ಒಂದು 57 ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಸಮಿತಿ ನಮ್ಮದು. ಮುಖ್ಯವಾಗಿ ಇಲ್ಲಿ ಆಧ್ಯಾತ್ಮಿಕ, ಶೈಕ್ಷಣಿಕ ಮತ್ತು ಸೇವೆ ಈ 3 ವಿಭಾಗದಲ್ಲಿ ನಾವು ಭಗವಾನ್ ಸತ್ಯಸಾಯಿ ಬಾಬಾರವರ ನಮ್ಮ ಆರಾಧ್ಯ ಮೂರ್ತಿಯಾಗಿ ನಾವು ಅವರನ್ನು ಆರಾಧಿಸ್ತಾ ಆ ಸ್ವಾಮಿಯ ಸೇವಾ ಸಂಸ್ಥೆ ಅಡಿಯಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಈ ಮಂದಿರದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದೀಗ ವಿಶೇಷ ಅಂದರೆ ನಮ್ಮ ಭಗವಾನ್ ಸತ್ಯಸಾಯಿ ಬಾಬಾರ 100ನೇ ಒಂದು ಜನ್ಮ ವರ್ಷಾಚರಣೆಯ ಒಂದು ಸಂಭ್ರಮದಲ್ಲಿ ನಾವೀಗ ಇದ್ದೇವೆ. ಇಡೀ ವಿಶ್ವವೇ ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ. ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಬಹಳ ಪುರಾತನವಾಗಿರತಕ್ಕಂಥ ನಮ್ಮ ಸಂಸ್ಥೆ ನಾವು ಹಲವಾರು ಹಿಂದೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸ್ವಾಮಿಯ 90ನೇ ಹುಟ್ಟುಹಬ್ಬಕ್ಕೆ 90 ಗಂಟೆಗಳ ಭಜನಾ ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿ ಮಂದಿರದ 50ನೇ ವರ್ಷಕ್ಕೆ 50 ಗಂಟೆಗಳ ಭಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆ ಒಂದು ಅನುಭವದ ಆಧಾರದ ಮೇಲೆ ಈ ವರ್ಷ ಸ್ವಾಮಿಯ 100ನೇ ವರ್ಷಕ್ಕೆ ನಮ್ಮದೊಂದು ವಿಶೇಷವಾಗಿ ಸ್ವಾಮಿಯ ಪದತಲದಲ್ಲಿ ಸಮರ್ಪಿತಗೊಳ್ಳುವಂಥ ಕಾರ್ಯಕ್ರಮ ಈ 100 ಗಂಟೆಗಳ ಭಜನಾ ಕಾರ್ಯಕ್ರಮ. ಇದೇ ಮುಖ್ಯವಾಗಿ ನಾವು ಕರ್ನಾಟಕ ರಾಜ್ಯದ ಒಂದು 7 ಜಿಲ್ಲೆಗಳನ್ನು ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನಾವು ಒಳಗೊಂಡಿದ್ದೇವೆ. ಸಾಧಾರಣ 22-23 ಸಮಿತಿ ಹಾಗೆ ಬೇರೆ ಇನ್ನಿತರ ಭಜನಾ ತಂಡಗಳು ಕೂಡ ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಇದು ಮೊನ್ನೆ ಅಕ್ಟೋಬರ್ 8ರಂದು ಬೆಳಿಗ್ಗೆ ನಮ್ಮ ರಾಜ್ಯ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಅಧ್ಯಕ್ಷರು ಎಂ ಪದ್ಮನಾಭ ಪೈ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಉಡುಪಿ ಜಿಲ್ಲಾ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ರವರು ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗೆ ರಾಜ್ಯದ ಸೇವಾದಳ ಸಂಯೋಜಕಿಯಾಗಿರ್ತಕ್ಕಂಥ ಪ್ರಿಯಾ ಪೈ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈ ವರ್ಷ ನಮ್ಮ ರಾಕೇಶ್ ರಾವ್ ಇವರ ಒಂದು ಸಂಚಾಲಕತ್ವದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈಗ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಇನ್ನು ನಾಳೆ ಮತ್ತು ನಾಡಿದ್ದು ಅಂದರೆ ಆದಿತ್ಯವಾರ 12 ಗಂಟೆಗೆ ಇದರ ಮಂಗಲೋತ್ಸವ ಕಾಣಲಿದೆ. ತದನಂತರ ಒಂದು ಸಣ್ಣ ಸಮಾರೋಪ ಸಮಾರಂಭವು ಕೂಡ ಆಗಿ ಪ್ರತಿದಿನ ಬಂದಂಥ ಎಲ್ಲ ಭಜನಾ ತಂಡ ಹಾಗೂ ಭಕ್ತಾದಿಗಳಿಗೆ ಊಟ, ಕಾಫಿ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಎಲ್ಲರೂ ಅವರವರ ಒಂದು ಸೇವಾ ರೂಪದಲ್ಲಿ ಬಂದು ಇಲ್ಲಿ ಈ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ.